ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಬರ್ಮಣಿ ಈಗಾಗಲೇ ಸರ್ಕಾರಕ್ಕೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಿದ್ದಾರೆ. ಯಾಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಅವರೇ ಇದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ರಾಜೀನಾಮೆ ಪತ್ರವನ್ನು ಯಾವಾಗ ಬರೆದಿದ್ದೀರಿ ಸರ್? ಯಾಕೆ ಬರೆದ್ರಿ? ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ನಂತರದಲ್ಲಿ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಮಂತ್ರಿಗಳು ಕೂಡ ನಮ್ಮ ಜೊತೆ ಮಾತಾಡಿದರು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಆ ವಿಷಯದಲ್ಲಿ ಚರ್ಚೆ ಮಾಡಿದ ನಂತರ ನಾನು ನನ್ನ ಕರ್ತವ್ಯಕ್ಕೆ ಹಾಜರಾಗಿದ್ದೀನಿ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಎದುರು ಸಂಬಂಧ ಸರ್ ಈಗ ರಾಜೀನಾಮೆ ಸರ್ ಏನು ಸರ್ ಈಗ ಇದು? ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಪ್ಲೀಸ್ ನೋ ಕಮೆಂಟ್ಸ್ ಪ್ಲೀಸ್. ಸರ್, ಮುಂದೆ ರಾಜೀನಾಮೆ ಅಂಗೀಕಾರ ವಿಚಾರ ಮುಂದೆ ಏನಾಗುತ್ತೆ ಸರ್? ನೆಕ್ಸ್ಟ್ ಸ್ಟೆಪ್ ಏನು? ದಯವಿಟ್ಟು ಅದು ನನ್ನ ಕಡೆ ಇರಲಿಲ್ಲ. ಸರ್ಕಾರ ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾನು ಗೌರವಿಸ್ತೀನಿ. ನಾನು ಈಗಾಗಲೇ ಸರ್ಕಾರಕ್ಕೆ ಈಗಾಗಲೇ ರಾಜೀನಾಮೆಯ ಒಂದು ಪತ್ರವನ್ನು ಬರೆದ್ರೆ ಆ ಪತ್ರ ಸಂಪಟ್ಟಿಗೆ ಈಗಾಗಲೇ ಅಂತ ಚರ್ಚೆ ಆಗ್ತಾ ಇದೆ. ಏನೇ ಇದ್ರೂ ಸಹಿತ ಇಲ್ಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ನಾರಾಯಣ್ ಬರ್ಮಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೋರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ. ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಬರ್ಮಣಿ ಈಗಾಗಲೇ ಸರ್ಕಾರಕ್ಕೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಿದ್ದಾರೆ. ಯಾಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಅವರೇ ಇದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ರಾಜೀನಾಮೆ ಪತ್ರವನ್ನು ಯಾವಾಗ ಬರೆದಿದ್ದೀರಿ ಸರ್? ಯಾಕೆ ಬರೆದ್ರಿ? ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ನಂತರದಲ್ಲಿ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಮಂತ್ರಿಗಳು ಕೂಡ ನಮ್ಮ ಜೊತೆ ಮಾತಾಡಿದರು ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಆ ವಿಷಯದಲ್ಲಿ ಚರ್ಚೆ ಮಾಡಿದ ನಂತರ ನಾನು ನನ್ನ ಕರ್ತವ್ಯಕ್ಕೆ ಹಾಜರಾಗಿದ್ದೀನಿ, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಎದುರು ಸಂಬಂಧ ಸರ್ ಈಗ ರಾಜೀನಾಮೆ ಸರ್ ಏನು ಸರ್ ಈಗ ಇದು? ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಪ್ಲೀಸ್ ನೋ ಕಮೆಂಟ್ಸ್ ಪ್ಲೀಸ್. ಸರ್, ಮುಂದೆ ರಾಜೀನಾಮೆ ಅಂಗೀಕಾರ ವಿಚಾರ ಮುಂದೆ ಏನಾಗುತ್ತೆ ಸರ್? ನೆಕ್ಸ್ಟ್ ಸ್ಟೆಪ್ ಏನು? ದಯವಿಟ್ಟು ಅದು ನನ್ನ ಕಡೆ ಇರಲಿಲ್ಲ. ಸರ್ಕಾರ ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾನು ಗೌರವಿಸ್ತೀನಿ. ನಾನು ಈಗಾಗಲೇ ಸರ್ಕಾರಕ್ಕೆ ಈಗಾಗಲೇ ರಾಜೀನಾಮೆಯ ಒಂದು ಪತ್ರವನ್ನು ಬರೆದ್ರೆ ಆ ಪತ್ರ ಸಂಪಟ್ಟಿಗೆ ಈಗಾಗಲೇ ಅಂತ ಚರ್ಚೆ ಆಗ್ತಾ ಇದೆ. ಏನೇ ಇದ್ರೂ ಸಹಿತ ಇಲ್ಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ನಾರಾಯಣ್ ಬರ್ಮಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೋರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.